ನವೆಂಬರ್ ಕ್ರಾಂತಿಗೆ ಇವತ್ತು 1ನೇ ತಾರೀಕು ಸರ್, ಏನು ಹೇಳ್ತೀರಿ? ಎಲ್ಲಿ ಕ್ರಾಂತಿ? ನಾನು ಈಗಾಗಲೇ ಹೇಳಿದ್ದೀನಿ, ನವೆಂಬರ್ ಕ್ರಾಂತಿ ಇಲ್ಲ, ಬರೀ ಭ್ರಾಂತಿ ಅಂತೇಳಿ. ಇದು ಏನಾಗಿದೆ ನಮ್ಗೆ ಯಾರಿಗೂ ಆ ತಲೆನೋವಿಲ್ಲ. ಅದು ಯಾಕೋ ನೀವು ಪಾಪ ಈಗ ಸುದ್ದಿ ಏನೋ ಒಂದು ಓಡ್ತಾ ಇರ್ಬೇಕಲ್ಲ ಬೆಳಗಿಂದ ಸಾಯಂಕಾಲ. ಹಿಂದೆ ಒಂದು ಘಟನೆ ಆಯಿತು, ಒಂದು ಘಟನೆ ಅದು ನನಗೆ ಅದು ಹೇಳಿದ್ರು, ಅದು ತಮಾಷೆ ನನಗೆ ಗೊತ್ತಿಲ್ಲ. ನಮ್ಮ VS ಆಚಾರ್ಯ ಅಂತ ಮಂತ್ರಿಗಳಿದ್ರು ಪಾಪ, ಉಡುಪಿಯವರು, ಭಾಳ ಒಳ್ಳೆ ಮನುಷ್ಯ, ಸಜ್ಜನ, BJP ಅವರಾದ್ರೂ ವೆರಿ ಗುಡ್ ಪರ್ಸನ್, ವೆರಿ ಹಾರ್ಮ್ಲೆಸ್ ಪರ್ಸನ್. ಇವರು ಇದರಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ನಾನು ಆವಾಗ ನಮ್ಮ ಯೂನಿವರ್ಸಿಟಿ ಇದು ಮಾಡೋಕ್ಕಿದ್ದೆ, ಮೆಡಿಕಲ್ ಎಜುಕೇಷನ್ ಆಗಿದ್ರು, ಒಳ್ಳೆ ಮನುಷ್ಯ, ಮುಜರಾಯಿ ಸಚಿವರು ಇದ್ದರು. ಅವರು ಹತ್ರ ಒಂದಿನ ಯಾರೋ ಬಂದು ಹೇಳ್ತಾ ಇದ್ರು ನನಗೆ, ಸರ್ ಯಾರೋ ಬಂದಂಗೆ ವಿಧಾನಸೌಧ ಕನ್ನಡದಲ್ಲಿ, ಸರ್ ಅದೇನು ಸರ್, ಅದು ಯಾರೋ ಒಂದು ಇವನ್ನ ಇಟ್ಕೊಂಡು ಹೊಡಿತಾ ಇದ್ದಾರೆ ಸರ್, ಟಿ ವಿಯಲ್ಲಿ ತೋರಿಸ್ತಾ ಇದ್ದಾರೆ. ಏನು ಸರ್ ಬೆಳಗ್ಗೆಯಿಂದ ಹೊಡಿತಾ ಇದ್ದಾರೆ ಸರ್, ಸಾಯಂಕಾಲ ನೋಡಿದ್ರೆ ಸಾಯಂಕಾಲನೂ ಹೊಡಿತಾ ಇದ್ದಾರೆ ಸರ್ ಅವ್ರನ್ನ. ಏನು ಸರ್ ಅಷ್ಟು ಹೊಡಿತಾರೆ ಸ್ವಲ್ಪ ನೋಡಿ ಸರ್ ಅಂತ. ಅವ್ರು ಹೋಮ್ ಮಿನಿಸ್ಟರ್ ಆಗಿದ್ರು ಹಿಂದೆ. ಅಂದರೆ ಸುದ್ದಿ ಬೆಳಗ್ಗೆ ಪ್ರಾರಂಭ ಆಗಿದ್ದು ರಾತ್ರಿ ಅವ್ರಿಗೆ ಅದನ್ನೇ ಹೊಡಿತಾ ಇರ್ತಾರೆ. ಅಥವಾ ಈಗ ನೋಡಿದವ್ರು ಇದೇನಪ್ಪ ಇದು ಇಷ್ಟೆಲ್ಲ ಹೊಡಿತಾರ ಮಾಡ್ತಾರಂತ. ಹಂಗೆ ಈಗ ಏನಾಗಿದೆ, ಈಗ ನಿಮಗೆ ನವೆಂಬರ್ ಕ್ರಾಂತಿ ಅಂದ್ಕೊಂಡು ಏನೋ ಅಂದ್ಕೊಂಡು ಪಾಪ ನಾನು ನಿಮ್ಗೆ ತಪ್ಪು ಅಂತ ಹೇಳಲ್ಲ, ಈಗ ಅದು ತಾವು ಅದು ಸುದ್ದಿ ಮಾಡಬೇಕು, ಅದಾಗ್ತದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಭಾಳ ಅವ್ರದ್ದೇ ಆದಂಥ ಜವಾಬ್ದಾರಿಗಳಿದ್ದಾವೆ. ಬಿಹಾರ್ ಎಲೆಕ್ಷನ್ನು ಇವೆಲ್ಲ ಒಂದು ಚುನಾವಣೆಗಳಲ್ಲಿ ಎಲ್ಲರೂ ಅವರು ಸಕ್ರಿಯವಾಗಿದ್ದಾರೆ. ಇದು ಏನು ತೀರ್ಮಾನ ಆಗಿದೆ, ಏನು ಕ್ರಾಂತಿ ಅಂತ ತಾವೆಲ್ಲ ಊಹಿಸ್ಕೊಂಡಿದ್ದೀರಾ. ಬಹುಶಃ ಅದು ನಮ್ಗೆ ಯಾರಿಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಯಿತು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರಾಯಿತು, ಅವರೆಲ್ಲರೂ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರು. ಹುಟ್ಟಿರುವಂಥ ಮಗುನೇ ಇವತ್ತು ಕೈಗೆ ಫೋನ್ ಬೇಕು, ಆ ಫೋನ್ ಸಿಕ್ಬಿಟ್ರೆ ಹಿಂಗೆಲ್ಲ ಪಿಳಿ ಅಂತ ಇರ್ತದೆ. ಅದರಿಂದ ಇವತ್ತು ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಯಾರಾದರೂ ಕರೆದ್ರೆ ಬೇಡ ಅನ್ನೋಕ್ಕಾಗತ್ತಾ? ಇಲ್ಲ ಪ್ರಧಾನಮಂತ್ರಿ ಅವಕಾಶ ಇದೆ ನಿಮಗೆ ಅಂದರೆ ಬೇಡ ಅನ್ನೋಕ್ಕಾಗತ್ತಾ? ಯಾರೂ ಬೇಡ ಅಂತ ಹೇಳಲ್ಲ. ಆದರೆ ಕೇಳೋವಂಥ ಸಂದರ್ಭದಲ್ಲಿ ನಮಗೂ ಇರಬೇಕು, ನನಗೆ ಆ ಯೋಗ್ಯತೆ ಇದೆಯಾ ಇಲ್ವಾ ಅಂತ. ಅದರಿಂದ ಸುಮ್ಮನೆ ಆ ಪದವಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಯಾರು ಅದರದೇ ನೋಡ್ರಿ, DK ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಎಲ್ಲ ಅರ್ಹತೆ ಇದೆ, ಇಲ್ಲ ಅಂತ. ಅವರು ಇವತ್ತು ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಶಿವಕುಮಾರ್ ಅವರು ಇಬ್ಬರು ಜೋಡೆತ್ತುಗಳಾಗಿ ಎರಡು ಕಣ್ಣಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಅಧಿಕಾರಕ್ಕೆ ತರ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ನೋಡಿ, ಈಗ ನಾನು ಆಗಲೇ ಭಾಳ ಸ್ಪಷ್ಟವಾಗಿ ಹೇಳಿದೆ, ಹೈಕಮಾಂಡ್ ಹಂತದಲ್ಲಿ ಇರ್ತಕ್ಕಂಥ ವಿಚಾರ ನಾನು ಮಂತ್ರಿ ಆಗಿದ್ದೆ ನನಗೆ ಗೊತ್ತಿರಲಿಲ್ಲ. ಅಂಥದ್ದು ನಾನು ಇನ್ನೊಬ್ಬರ ಬಗ್ಗೆ ಏನಾಗುತ್ತೆ ಅಂತ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಅವರು ಸೂಕ್ತ ಸಮಯದಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ತಗೊಳ್ಳೋಂಥ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ.